ಗುಲ್ಬರ್ಗಾದಲ್ಲಿ ಸಂಪೂರ್ಣವಾಗಿ ಆಡಳಿತ ಕುಸಿದಿದೆ. ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಅಟ್ಟಹಾಸ ಬಹಳ ನಡೀತಾ ಇದೆ. ಎಲ್ಲದಕ್ಕೂ ಕೂಡ ತಮಗೆ ಬೇಕಾದವರನ್ನ ಸಹಚರರನ್ನಾಗಿ ಜೋಡಿಸಿಕೊಂಡು ಎಲ್ಲಾ ರೀತಿಯ ದಂಧೆಗಳಲ್ಲಿ ತೊಡಗಿದ್ದಾರೆ. ಮರಳು ದಂಧೆ ಇದೆ, ಟೈಲ್ಸ್ ದಂಧೆ ಇದೆ, ಸಿಮೆಂಟ್ ಫ್ಯಾಕ್ಟರಿಗಳ ದಂಧೆ ಇದೆ, ಎಲ್ಲಾ ರೀತಿಯ ದಂಧೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾಂಟ್ರಾಕ್ಟ್ ವಿಚಾರಗಳು ಇವರಿಗೆ ಅನುಮಾನಕ್ಕೆ ಬರದೆ ಒಂದು ಆಗುವಂತ ಪರಿಸ್ಥಿತಿ ಇಲ್ಲ. ಅದಕ್ಕೆ ಒಂದೊಂದಕ್ಕೆ ಒಬ್ಬೊಬ್ಬರ ನೇಮಕ ಆಗಿದೆ. ಈ ಕಾರಣದಿಂದಲೇ ಸಚಿನ್ ಅವರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು. ನಾನು ಅನೇಕರಲ್ಲಿ ಪ್ರಶ್ನೆ ಮಾಡಿ ಕೇಳಿದ್ದೇನೆ. ಇದು ಉನ್ನತ ತನಿಖೆಗೆ ಅವಶ್ಯಕತೆ ಇದೆ, ಆಗಲೇಬೇಕು. ಯಾಕೆ ಅಂತಂದ್ರೆ ಸತ್ತ ವ್ಯಕ್ತಿ ಸಚಿನ್ ಅವರು 7 ಪುಟಗಳ ಪತ್ರ ಬರೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದ್ದಾರೆ. ಈಗಾಗಲೇ ಅದು ಎಲ್ಲರಿಗೂ ಲಭ್ಯ ಇದೆ. ಅದರಲ್ಲಿ ಆಂದೋಳ ಸ್ವಾಮೀಜಿ, ಬಸವರಾಜ ಮತ್ತಿಮೌಡು, ಚಂದು ಪಾಟೀಲ್ ಮುಂತಾದವರ ಹೆಸರುಗಳು ಕೂಡ ನಮೂದಾಗಿದೆ. ಸುಪಾರಿ ಕೊಟ್ಟು ಅವರನ್ನ ಸಾಯಿಸ್ತೀವಿ ಅಂತಕ್ಕಂಥ ಮಾತನ್ನ ಅದರಲ್ಲಿ ಹೇಳಿರೋದೇ ಪ್ರಸ್ತಾಪ ಆಗಿದೆ. ಇನ್ನೂ ಅನೇಕ ವಿಚಾರಗಳೆಲ್ಲ ಅದರಲ್ಲಿ ಇರೋದ್ರಿಂದ ಇಲ್ಲಿ ಏನ್ ನಡೆದಿದೆ ಅಂತಕ್ಕಂಥದ್ದು, ಇದು ಒಬ್ಬರಿರಬಹುದು, ಅವನಿಗೆ ಧೈರ್ಯ ಸಾಕಾಗಲಿಲ್ಲ, ಪತ್ರ ಬರೆದಿಟ್ಟು ಸತ್ತು ಹೋಗಿದ್ದಾನೆ. ಆದ್ರೆ ಬಹಳ ಜನರಿಗೆ ಈ ರೀತಿ ಇವತ್ತು ನಡೀತಾ ಇದೆ. ಎಲ್ಲರೂ ಕೂಡ ಬಹಳ ಬೇಸರ ಆಗಿದ್ದಾರೆ. ಅದು ರಿಪಬ್ಲಿಕ್ ಗುಲ್ಬರ್ಗ ಆಗಿದೆಯೇ ಹೊರತು ಈ ಕರ್ನಾಟಕದ ವ್ಯವಸ್ಥೆಯೇ ಬೇರೆ, ಗುಲ್ಬರ್ಗ ವ್ಯವಸ್ಥೆಯೇ ಬೇರೆ ಆಗಿದೆ. ಪೊಲೀಸರು ಕೂಡ ಅದು ಒಂದು ವ್ಯವಸ್ಥೆಯನ್ನೇ ಮಾಡ್ಕೊಂಡಿದ್ದಾರೆ. ಅಲ್ಲಿ ಪ್ರಿಯಾಂಕಾ ಖರ್ಗೆ ಹೇಳಿದ್ದೇ ಆಡಳಿತವೇ ಹೊರತು ಬೇರೆ ಆಡಳಿತ ಅಲ್ಲಿ ಇಲ್ಲ. ಈ ಕಾರಣದಿಂದ ತಕ್ಷಣ ಈ ವಿಚಾರದಲ್ಲಿ ಅವರನ್ನ ಮಂತ್ರಿಗಿರಿಯಿಂದ ಕೈ ಬಿಡಬೇಕು, ತಕ್ಷಣ ಅವರನ್ನ ಬಂಧಿಸಬೇಕು. ಅವರು ಸಂಪೂರ್ಣವಾಗಿ ತನಿಖೆಗೆ ಸಹಕರಿಸುವಂತೆ ಸರ್ಕಾರ ಮಾಡಬೇಕು. ಇಲ್ಲ ಅಂತಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಸೇರಿ ಅಲ್ಲಿ ಉಗ್ರ ಹೋರಾಟವನ್ನ ಮಾಡಬೇಕಾಗ್ತದೆ.